ಕಂಗಳು ಒಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿವೆ. ಕಂಗಳು ಒಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿವೆ. ಜೀವ ಜೀವ ಸೇರಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ನಿನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರೆಡಿ ಆಗಿಬಿಟ್ಟು ಅಮ್ಮ, ನಾನು, ವೇದ ಹಾಲೇರಲಿಕ್ಕೆ ಬಂದಿದ್ವಿ. ಯಾವಾಗಲೂ ಸಾಯಂಕಾಲ ಹಾಲೇರಿತಿದ್ವಿ. ಈಗ ಒಂದು 2 ಇಯರ್ಸ್ 3 ಇಯರ್ಸಿಂದ ಬೆಳಗ್ಗೆನ ಹಾಲೇರ್ತಾ ಇರೋದು. ಅಮ್ಮನಿಗೂ ಕೂಡ ಕಾಲು ನೋವು ಅದು ಸಿಕ್ಕಾಪಟ್ಟೆ ಇರೋದ್ರಿಂದ, ಮತ್ತು ಅವರು ಉಪವಾಸ ಎಲ್ಲ ಮಾಡೋಕ್ಕಾಗಲ್ಲ, ಟ್ಯಾಬ್ಲೆಟ್ಸ್ ತೊಗೋದಿರುತ್ತೆ ಅಂತ ಬೆಳಗ್ಗೆನ ಹಾಲೇರಿತಾ ಇದ್ದೀವಿ. ಸೊ ಇಲ್ಲಿ ಕಂಪ್ಲೀಟಾಗಿ ಏನೂ ಶೇರ್ ಮಾಡಿಲ್ಲ. ಕಂಪ್ಲೀಟಾಗಿ ನಿಮಗೆ ಲಾಸ್ಟ್ ಇಯರ್ ವಿಡಿಯೋ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ಕಂಪ್ಲೀಟ್ ಏನೂ ಶೇರ್ ಮಾಡ್ತಾ ಇಲ್ಲ. ಹಾಗೆ ತುಂಬ ಜನ ಅಂದರೆ ನಮ್ಮ ಓಣಿನಲ್ಲಿರೋರೆಲ್ಲರೂ ಮಾತಾಡ್ಕೊಂಡು ಬಂದು ಸಾಯಂಕಾಲ ಹಾಲೇರಿತಿದ್ವಿ. ಸೊ ಇತ್ತೀಚೆಗೆ ಯಾವ ರೀತಿ ಆಗಿದೆ ಅಂದರೆ ಟೈಮ್ ಸೆಟ್ ಆಗಲ್ಲ, ಅವ್ರಿಗೆ ಟೈಮ್ ಸೆಟ್ ಆದಾಗ ನಮಗೆ ಟೈಮ್ ಸೆಟ್ ಆಗಲ್ಲ, ಈ ರೀತಿ ಇರುತ್ತೆ. ಹಾಗಾಗಿ ಪಟ ಅಂತ ದೇವರಿಗೆ ಹಾಲೇರಿದ್ಬಿಟ್ಟು ಹೋದ್ರಾಯ್ತು ಅಂತ ಅಮ್ಮ, ನಾನು, ವೇದು ಬಂದಿದ್ವಿ. ಸೊ ಇಲ್ಲಿ ಕಂಪ್ಲೀಟ್ ಅದೇ ಆಗಲೇ ಹೇಳಿದಾಗೆ ಕಂಪ್ಲೀಟ್ ಏನೂ ಶೇರ್ ಮಾಡ್ತಾ ಇಲ್ಲ ನಾನು. ಅಂದರೆ ಹೋದ ತಕ್ಷಣ ನೀರು ತೊಗೊಂಡೋಗಿರ್ತೀವಲ್ವ, ನಾಗಪ್ಪನಿಗೆ ನೀರು ಹಾಕಿ ತೊಳೆದು ಆನಂತರ ಸುಮಾರು ಜನ ಪೂಜೆ ಮಾಡಿರ್ತಾರೆ ಪಾಪ, ಅವ್ರದ್ದೆಲ್ಲ ಹೂ ಅದೆಲ್ಲ ತೆಗಿಲಿಕ್ಕೆ ಹೋಗಬಾರ್ದು, ಅಷ್ಟೇ ನೀರನ್ನು ಹಾಕ್ಬಿಟ್ಟು ಮತ್ತು ಗೆಜ್ಜೆ ವಸ್ತ್ರ, ನೂಲ್ದಂಗಿ ಅಂತ ನಾವು ದಾರದಿಂದ ಮಾಡಿರ್ತೀವಿ. ಸೊ ಸಾರಿ ಅದೇನಾದ್ರು ಮಿಸ್ಟೇಕ್ ಆಗಿದ್ದರೆ. ಹಾಗೆ ಅರಿಶಿನ ಕುಂಕುಮ ಹೂವು ಏನೆಲ್ಲ ತೊಗೊಂಡೋಗಿರ್ತೀವಿ ಅದೆಲ್ಲ ಏರಿಸ್ಬಿಟ್ಟು ಮತ್ತು ತಂಬಿಟ್ಟು ಅದೆಲ್ಲನೂ ದೇವರಿಗೆ ನೈವೇದ್ಯ ಮಾಡಿ, ಕರ್ಪೂರ ಮತ್ತು ಉದ್ದಿನ ಕಡ್ಡಿ ಎಲ್ಲ ಹಚ್ಬಿಟ್ಟು ನಮಸ್ಕಾರ ಮಾಡಿ ಹಾಲನ್ನು ಹಾಕಿ ಬರೋದು ಅಷ್ಟೇ. ಇಲ್ಲಿ ಸ್ವಲ್ಪ ಕ್ಲಿಪ್ಸನ್ನು ತೊಗೊಂಡಿದ್ದು ಶೇರ್ ಮಾಡಿದ್ದೆ. ಮನೆ ಹಿಂದ್ಗಡೆನೇ ನಾಗಪ್ಪನ ಕಟ್ಟೆ ಇದೆ. ಸೊ ಅಲ್ಲಿ ಶಾಪ್ ಅದು ಜಾಸ್ತಿ ಇರೋದ್ರಿಂದ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ, ವಾಯ್ಸ್ ಏನು ಸರಿಯಾಗಿ ಕೇಳಲ್ಲ, ತುಂಬ ನಾಯ್ಸ್ ಎಲ್ಲ ಇರುತ್ತೆ. ಹಾಗಾಗಿ ನಾನು ವಾಯ್ಸ್ ಓವರ್ ಬೆಟರ್ ಅಂತ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ಒಂದೊಂದು ಸೈಡ್ ಒಂದೊಂದು ರೀತಿಯಾಗಿ ನಾಗರ ಪಂಚಮಿನ ಆಚರಿಸ್ತಾರೆ. ಸೊ ನಾವಿರೋ ಕಡೆ ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ. ಇಲ್ಲಿ ಅಮ್ಮನ ಮನೆ ಕಡೆ ಆ ಥರ ಏನೂ ಇಲ್ಲ. ಅಂದರೆ ಹಾಲೇರಿದ್ ಬಿಟ್ಟು ಎಲ್ಲ ರೀತಿಯ ಅಂದರೆ ಸ್ವೀಟ್ಸ್ ಮಾಡಿರ್ತಾರೆ, ಕರ್ಜಿಕಾಯಿ, ಉಂಡಿ, ಮತ್ತು ಖಾರ ಮಂಡಕ್ಕಿ, 1-2 ಥರ ಅಲ್ಲ, ಸುಮಾರು ಥರ ಚಕ್ಲಿ ಅದೆಲ್ಲ ಮಾಡಿರ್ತಾರೆ. ಅದೆಲ್ಲನೂ ದೇವರಿಗೆ ಹಾಲೇರಿದ್ಬಿಟ್ಟು ತಿನ್ನೋ ಒಂದು ಪದ್ಧತಿ ಸಾಯಂಕಾಲ, ಅಂದರೆ ಉಪವಾಸ ಮಾಡಿದವರು. ನೆಕ್ಸ್ಟ್ ಡೇ ಅಂತೂ ಏನೂ ಕರೆಯೋದಿಲ್ಲ, ಅಂದರೆ ನೆಕ್ಸ್ಟ್ ಡೇ ಮನೆಯಲ್ಲಿ ಹಾಲು ಹಾಕ್ತೀವಲ್ವ, ಅವತ್ತು ಕುದಿಸಿದ ಕಡುಬನೆ, ಹಾಗೆ ವರದಕ್ಕಿ ಅಂತ ಏನು ಹೇಳ್ತೀವಿ, ನವಣಿ ಅಕ್ಕಿ ಅಂತ, ಅದರಿಂದ ಅನ್ನ ಮಾಡಿಬಿಟ್ಟು ನೈವೇದ್ಯ ಮಾಡ್ತೀವಿ. ಸೊ ಒಂದೊಂದು ರೀತಿಯಾಗಿರುತ್ತೆ, ಒಂದೊಂದು ಕಡೆ ಎಲ್ಲ ಕಡೆಯೂ ಒಂದೇ ರೀತಿ ಪದ್ಧತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಕಡೆ ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಎಲ್ಲ ಹಾಲೇರಿಯೋದು ಆಯಿತು. ಸೊ ಈಗ ಅರಿಶಿನ ಕುಂಕುಮನ ತೊಗೊಂಡ್ಬಿಟ್ಟು ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಮನೆಗೆ ಬಂದಮೇಲೆ, ಅಂದರೆ ನಾವು ಅಲ್ಲಿಂದ ಬರಬೇಕಾದ್ರೆ 5 ಹರಳನ್ನು ತೊಗೊಂಡು ಬರ್ತೀವಿ. ಬಂದಮೇಲೆ ಹೊಸ್ಲಿ ಪೂಜೆ ಮಾಡಿನೇ ಒಳಗೋಗ್ಬೇಕು. ಸೊ ಆ 5 ಹರಳುಗಳನ್ನು ಇಟ್ಬಿಟ್ಟು, ಹಾಗೆ ನಾವೇನು ತಂಬಿಟ್ಟು ಉಂಡೆ ಎಲ್ಲ ತೊಗೊಂಡೋಗಿರ್ತೀವಿ, ಹಾಗೆ ಉಸುಳಿ ಕಡ್ಲಿ ನೆನೆ ಹಾಕ್ಬಿಟ್ಟು ಅದನ್ನು ತೊಗೊಂಡೋಗಿರ್ತೀವಿ, ನೆನೆಗಡಲೆ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲನೂ ಹೊಸ್ಲಿಗಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಮನೆ ಒಳಗೆ ಹೋಗ್ತೀವಿ. ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಮಕ್ಕಳ ದಂಡೆ ಇದೆ ಅಂತಲೇ ಹೇಳ್ಬೋದು. ಮನೆ ಬಾಡಿಗೆ ಇರೋರು, ಅದರಲ್ಲೂ ವೇದು ಬಂದುಬಿಟ್ಟಿದ್ಲು, ಅವಳಿಗೆ ಇವರೆಲ್ಲರೂ ಇಷ್ಟ. ಪಾಪು ನೋಡಿ, ಸಾವಲ್ ಅಂತ ಅವನ ಹೆಸರು. ಎಲ್ಲರೂ ಮಾರೋಡಿಸೇ ಇರೋದು ನಮ್ಮ ಮನೇಲಿ ಜಾಸ್ತಿ ಬಾಡಿಗೆ. ನಮ್ಮ ಅಂದರೆ ಕರ್ನಾಟಕದವರಂದರೆ ಒಬ್ಬರೇ ಇರೋದು, ಉಳಿದವರೆಲ್ಲ ಮಾರೋಡಿಸೇ ಇರೋದು. ಎಲ್ಲರೂ ತುಂಬಾ ಒಳ್ಳೆಯವ್ರು ಅಂತಲೇ ಹೇಳ್ಬೋದು. ಆ ಮಕ್ಕಳ ದಂಡು ಸಿಕ್ಕಾಪಟ್ಟೆ, ಯಾವಾಗಲೂ ಅಮ್ಮನ ಜೊತೆನೇ ಇರ್ತಾರವರು. ಇಲ್ಲಿ ನೋಡ್ಬೋದು, ಇವಳ ಹೆಸರು ಸೋನು ಅಂತ ಹೇಳ್ಬಿಟ್ಟು. ಅವರು ರಾಜಸ್ಥಾನಿ ಭಾಷೆನಲ್ಲಿ ಹೆಸರು ಇಟ್ಟಿರ್ತಾರೆ. ಸೊ ಅದು ಸಡನ್ನಾಗಿ ಬರಲ್ಲ ನಮಗೆ. ಅವನ ಹೆಸರು ಸಾವಲ್ ಅಂತ. ಸೊ ಸಾವಲ್ ಅಂದ ತಕ್ಷಣ ನನಗೆ ಬೇರೆನೇ ನೆನಪಾಗಿಬಿಡ್ತು. ಕೇಳಿದೆ, ಅವರು ಬೇರೆ ಇಲ್ಲ, ಅವ್ರ ಕಡೆ ಇರುವಂಥ ಅರ್ಥದಲ್ಲಿ ಹೆಸರಿಡ್ತಾರೆ ಅವರು.
ಹಾಗೆ ಹೊಸ್ಲಿ ಪೂಜೆ ಅಂದರೆ ಹೊಸ್ಲಿ ಪೂಜೆ ಅಲ್ಲ, ಗೇಟ್ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಅಮ್ಮನ ಜೊತೆ ಇವರೆಲ್ಲ ಇರಲೇಬೇಕು. ಅಮ್ಮ ಒಂದು 5-10 ನಿಮಿಷ ಮಲಗ್ತೀನಿ ಅಂದರೂ ಸಹ ಆಗಲ್ಲ. ಯಾವಾಗಲೂ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ನೋಡ್ಬೋದು, ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇರೋದು. ನಮ್ಮ ವೇದ ಬಂಗಾರಿಗಂತೂ ಸಿಕ್ಕಾಪಟ್ಟೆ ಮನೆ ತುಂಬ ಜನ ಇರಬೇಕು ಅಂದರೆ ಅವಳಿಗೆ ತುಂಬ ಇಷ್ಟ. ಹಾಗೆ ಹೇಗೂ ಇಬ್ಬರು ರೆಡಿಯಾಗಿದ್ವಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಫೋಟೋಸ್ ತೊಗೊಳ್ತಾ ಇದ್ವಿ. ಅವಳಿಗೂ ಕೂಡ ಒಂದು ಏನಾದರೂ ಮೇಕ್ ಓವರ್ ಮಾಡಿಬಿಟ್ಟು ಚೆನ್ನಾಗಿ ರೆಡಿ ಮಾಡಿ ಫೋಟೋಶೂಟ್ ಎಲ್ಲ ಮಾಡೋಣ ಅಂದ್ಕೊಂಡೆ. ಬಟ್ ಆಗಲಿಲ್ಲ ನನಗೆ ಮಾಡಲಿಕ್ಕೆ ಈ ಸಲ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ತುಂಬ ಟೈಮ್ ಇದ್ದಾಗ ಖಂಡಿತ ನಾನು ಅವಳಿಗೆ ಚೆನ್ನಾಗಿ ರೆಡಿ ಮಾಡಿ ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂದು ಅಂದರೆ ಅವಳು ಚಿಕ್ಕವಳು ಇರಬೇಕಾದ್ರೆ 1 ಮಂತಿಂದ ಹಿಡ್ದು ಅಂದರೆ ಫಸ್ಟ್ ಮಂತಿಂದ ಹಿಡ್ದು 1 ವರ್ಷದವರೆಗೂ ಮಂತ್ಲಿ ಫೋಟೋಶೂಟ್ ಮಾಡ್ತಾಯಿದ್ದೆ ನಾನೇ. ಸೊ ಅದೆಲ್ಲನೂ ಹಳೆ ಫೋನಲ್ಲಿ ಹೋಗ್ಬಿಡ್ತು, ಅದೇ ಬೇಜಾರು ನನಗೆ. ಮತ್ತೆ ಅದು ಯಾವಾಗ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಲ್ವಾ. ಚಿಕ್ಕವರಿದ್ದಾಗಲೇ ಅದೊಂದು ಚೆನ್ನಾಗಿರುತ್ತೆ. ಅಂದರೆ 1 ತಿಂಗಳು 2ನೇ ತಿಂಗಳು ಯಾವ ರೀತಿ ಅವರು ಚೇಂಜ್ ಆಗ್ತಾರೆ ಅಂತ ಅನ್ನೋದು ಒಂದು ಮೆಮೊರಿ ಇರುತ್ತೆ. ಮತ್ತು ಇವಾಗ ಅವಳು ಸ್ವಲ್ಪ ದೊಡ್ಡವಳಾದ್ಮೇಲೆ ತಿಳಿಯುತ್ತಲ್ವ, ಇವಾಗೂ ಕೂಡ ಚೆನ್ನಾಗಿ ರೆಡಿ ಮಾಡಿ ಫೋಟೋಶೂಟ್ ಮಾಡ್ಬೋದು ಅಂತ ನನಗೂ ಆಸೆ. ಮಾಡ್ತೀನಿ ಖಂಡಿತ. ಒಂದು ಸಲ ಮಾಡಿದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಬಂದುಬಿಟ್ಟು ಅಮ್ಮ ಟ್ಯಾಬ್ಲೆಟ್ಸ್ ತೊಗೋದಿತ್ತು, ಟಿಫಿನ್ ಮಾಡಿಬಿಟ್ಟು ತೊಗೊಂಡ್ರಾಯ್ತು ಅಂತ ಕುಂತಿದ್ರು. ಎಲ್ಲರೂ ಬಂದುಬಿಟ್ರು ನನಗೆ ತಿನ್ನಿಸು ಅಂತ. ಇವಳು ಕೂಡ ನಮ್ಮ ಮಾಮನ ಮೊಮ್ಮಗಳಾಗಬೇಕು. ಸಣ್ಣ ಪಾಪು ಇದೆ ಅಲ್ವಾ, ವಚನಶ್ರೀ ಅಂತ ಹೇಳ್ಬಿಟ್ಟು ಅವಳ ಹೆಸರು. ನಮ್ಮ ಮನೆ ಹತ್ರನೇ ಇರೋದು. ಇವರೆಲ್ಲ ತಿಂತಾ ಇರೋದು ನೋಡಿ ವೇದನೂ ಕೂಡ ತಿಂತಿದ್ಲು. ಅಂದರೆ ಒಬ್ಬರೇ ಇದ್ದರೆ ತಿನ್ನಲ್ಲ ಅವಳಿಗೆ. ಎಷ್ಟು ಮನೆ ಸುತ್ತಾಡಿದ್ರು ಕೂಡ 1-2 ತುತ್ತು ತಿನ್ನೋದು ಕಷ್ಟ. ಬಟ್ ಎಲ್ಲರೂ ಇದ್ದಾಗ ಅವಳಿಗೆ ಆಸೆ ತಿನ್ನಬೇಕು ಅನ್ನೋದು. 1-2 ತುತ್ತು ಜಾಸ್ತಿ ತಿಂತಾಳೆ ಅಂತಲೇ ಹೇಳ್ಬೋದು. ಸೊ ಮಕ್ಕಳಿಗೆ ಅದೊಂದು ಅಡ್ವಾಂಟೇಜ್. ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಅವ್ರ ಜೊತೆ 1 ತುತ್ತು, ಇವ್ರ ಜೊತೆ 1 ತುತ್ತು ಅಂತ ತಿಂತಿರ್ತಾರೆ. ಸೊ ಅದೊಂದು ಖುಷಿ. ಯಾರೂ ಇಲ್ಲ ಅಂತ ಹೇಳಿದರೆ ತಿನ್ನಲ್ಲ. ಎಷ್ಟೇ ನಾವು ತಿನ್ನು ಅಂತ ಹೇಳಿದ್ರು ತಿನ್ನಲ್ಲ. ಬಟ್ ಮನೆಯಲ್ಲಿ ಮಕ್ಕಳು ಜಾಸ್ತಿ ಇದ್ದಾಗ ಆಟೋಮೆಟಿಕ್ಲಿ ಅವ್ರಿಗೆ ನಾನು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಹಾಗೆ ಅಪ್ಪಾಜಿ ತೊಗೊಂಡು ಬಂದಿದ್ದರು ABCD ಚಾರ್ಟನ್ನು. ಅದೆಲ್ಲ ಜೋಡಿಸ್ತಾ ಇದ್ಲು. ಎಲ್ಲ ಬಿಡಿಸೋದು ಮತ್ತು ಜೋಡಿಸೋದು ಎಲ್ಲ ಮಾಡ್ತಾಯಿದ್ಲು. ಇನ್ನೂ ಸ್ಕೂಲ್ಗೆ ಹೋಗಿಲ್ಲ ಅವಳು. 3 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ. ಎಲ್ಲನೂ ಗುರ್ತಿಡ್ತಾಳೆ. ಸೊ ಖುಷಿ ಆಗುತ್ತೆ ಒಂದು ರೀತಿ. ನಮಗೆ ಈ ಏಜಲ್ಲಿ ಏನು ಬರ್ತಿತ್ತು ಅನ್ನೋದೇ ಗೊತ್ತಿಲ್ಲ. ಹಾಗೆ ಈವ್ನಿಂಗ್ ಆಯಿತು. ಅಮ್ಮ ಎಷ್ಟೆಲ್ಲ ವೆರೈಟಿ ಉಂಡೆ, ಚಕ್ಲಿ, ಚುರುಮುರಿ ಎಲ್ಲ ಮಾಡಿದರು. ಅದು ಒಂದು ಕ್ಲಿಪ್ಸು ಕೂಡ ತೊಗೊಳಕ್ಕಾಗಲಿಲ್ಲ, ಅಷ್ಟು ಟಯರ್ಡ್ ಆಗಿತ್ತು. ಯಾಕಂದರೆ ಜರ್ನಿ ಸಾಕಾಗೋಗಿತ್ತು. ಸ್ವಲ್ಪ ರಿಲ್ಯಾಕ್ಸಾಗಿ ಕುಂತಿದ್ವಿ. ವೇದನ ಕರ್ಕೊಂಡು ಕುಂತಿದ್ದೆ. ಯಾಕೆ ನಾವು 1-2 ನಿಮಿಷ ಬಿಟ್ಟೆ ಅಂತಂದರೆ ಮನೆಯಲ್ಲಿರೋ ಸಾಮಾನುಗಳೆಲ್ಲ ಬಿಸಾಕ್ಬಿಡ್ತಾಳೆ. ಹಾಗಾಗಿ ನಾನು ಒಂದು ಕಡೆ ಕುಂತ್ರೆ ಅವಳು ಒಂದು ಕಡೆ ಕುಂತ್ಕೊತಾಳೆ. ಹಾಗೆ ಮನೆಗೆ ಉಂಡೆ ಕರ್ಜಿಕಾಯಿ ಎಲ್ಲ ಮಾಡಿರ್ತಾರಲ್ವ, ಇವತ್ತಿನ ದಿನ ಎಲ್ಲರಿಗೂ ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಹಂಚ್ತಾರೆ. ಸೊ ಹಾಗಾಗಿ ಎಲ್ಲರೂ ತೊಗೊಂಡು ಬಂದು ಕೊಡ್ತಾಯಿದ್ರು. ಹಾಗೆ ಬಂದವರು ನನ್ನ ಈ ಕಡೆ ಕೂತಿದ್ದೆ, ನಾನು ವೇದನ ಕರ್ಕೊಂಡು ಮಾತಾಡಿಸ್ಕೊಂಡು ಹೋಗ್ತಾಯಿದ್ರು. ಇವಾಗ ರಾತ್ರಿ 9 ಗಂಟೆ. ನಾನೇನು ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅದೆಲ್ಲನೂ ಶೇರ್ ಮಾಡಲ್ಲ. ತುಂಬ ಟಯರ್ಡಾಗಿತ್ತು. ವ್ಲಾಗ್ ಮಾಡೋದೇ ಬೇಡ ಅಂತ ಅನಿಸಿತ್ತು. ಬಟ್ ಇರಲಿ, ಎಲ್ಲನೂ ನಾನು ಅಪ್ಡೇಟ್ ಕೊಡ್ತಾಯಿದ್ದೀನಿ ಅಂದಮೇಲೆ ಎಷ್ಟು ಸಾಧ್ಯನೋ ಅಷ್ಟು. ನನಗೆ ವ್ಲಾಗ್ ಅಂದಮೇಲೆ ಎಲ್ಲನೂ ಶೇರ್ ಮಾಡಬೇಕು ಅಂತ ಇಲ್ಲ ಅಲ್ವಾ. ನಮಗೆ ಯಾವುದು ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಶೇರ್ ಮಾಡಿದರೆ ಸಾಕು ಅಂತ ಹೇಳಿ ಕೆಲವೊಂದಿಷ್ಟು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ನಿಮಗೂ ಕೂಡ ತುಂಬ ಖುಷಿ ಆಗುತ್ತೆ ಅಲ್ವಾ ಅಮ್ಮನ ಮನೆ ವ್ಲಾಗು. ಹಾಗಾಗಿ ಶೇರ್ ಮಾಡಿಕೊಂಡೆ. ನೆಕ್ಸ್ಟ್ ಡೇ ನಾವು ಅಂದರೆ ನಮ್ಮ ರಿಲೇಟಿವ್ಸ್ ಕರೆದಿದ್ರು, ಅವ್ರ ಊರಿಗೆ ಹೋಗ್ತಾಯಿದ್ವಿ. ಹೋಗಬೇಕಾದ್ರೆ ನಾನು ಕಂಡಿಲ್ಲ ಅನಿಸುತ್ತೆ ಇಲ್ಲಿ.
ಅಪ್ಪಾಜಿನೇ ಕಾರ್ ಓಡಿಸ್ತಾಯಿದ್ರು. ಸಾಮಾನ್ಯವಾಗಿ ಅಪ್ಪಾಜಿ ಯಾರ ಕೈಯಲ್ಲೂ ಕಾರ್ ಕೊಡಲ್ಲ, ಕಡಿಮೆ ಕೊಡೋದು. ಅವರೇ ಯಾವಾಗಲೂ ಕಾರನ್ನು ಹೊಡೆಯೋಕೆ ಇಷ್ಟಪಡ್ತಾರೆ. ಹಾಗೆ ಅವರಷ್ಟು ಕಾರ್ ಮೇಂಟೈನ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ತಾರಂತಲೇ ಹೇಳ್ಬೋದು. ಡಿಸಿಪ್ಲಿನ್ ಅನ್ನೋಕ್ಕೆ ಅಪ್ಪಾಜಿನೇ ಒಂದು ಉದಾಹರಣೆ ಅನ್ಬೋದು ನಮ್ಮ ಮನೆಯಲ್ಲಿ. ಇವಳ್ದಂತೂ ಇದ್ದಿದ್ದೆ ನನ್ನ ಬಂಗಾರದು. ಬಂದಮೇಲೆ ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಬಂದಿದ್ವಿ. ಹಾಗೆ ಕಟ್ ಮಾಡಿಬಿಟ್ಟು ಎಲ್ಲರೂ ತಿಂತಾಯಿದ್ವಿ. ವೇದಾಗೂ ಕೂಡ ತಿನ್ನಿಸ್ತಾ ಇದ್ದೆ. ಮಕ್ಳಿಗೂ ಕೂಡ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು, ತುಂಬಾ ಒಳ್ಳೆಯದಲ್ವಾ ಡ್ರ್ಯಾಗನ್ ಫ್ರೂಟ್. ಯಾರಿಗೆಲ್ಲ ರುಚಿ ಇರಲ್ಲ ಅಂತ ಅನ್ನೋದು ಬಿಟ್ಟರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅವಳು ಲಿಪ್ಸ್ಟಿಕ್ ಅಂದ್ಕೊಂಡು ತಿಂತಾಯಿದ್ಲು. ಮಕ್ಕಳಿಗೆ ಏನಾದರೂ ಒಂದು ಹೇಳಿ ತಿನ್ನಿಸೋದೇ ಅಲ್ವಾ ಅಮ್ಮಂದ್ರ ಕೆಲಸ. ಅಂದರೆ ನಾಲಿಗೆಗೆಲ್ಲ ರೆಡ್ ಕಲರ್ ಹತ್ತಿದ್ಮೇಲೆ ಅಯ್ಯೋ ಲಿಪ್ಟಿಕ್ ಅಂತ ಹೇಳ್ತಾಯಿದ್ಲು. ಅದೇ ಒಂದು ನೆವ ಇಟ್ಕೊಂಡ್ಬಿಟ್ಟು ಅವಳಿಗೆ ಫ್ರೂಟ್ಸನ್ನು ತಿನ್ನಿಸ್ತಾ ಇದ್ದೆ. ನಮ್ಮ ಹಳ್ಳಿ ಊರಿಗೆ ಹೋಗಿ ಬಂದ ದಿನ ಮಾಡಿರುವಂಥ ವಿಡಿಯೋ ಇದು. ಇದರಲ್ಲಿ ಶೇರ್ ಮಾಡಿದ್ದೀನಿ. ಹಳ್ಳಿ ಊರಿಗೆ ಹೋಗಿದ್ದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ವ್ಲಾಗ್ ಬರುತ್ತೆ. ನಮ್ಮ ಮಾಮನ ಊರಿಗೆ ಹೋಗಿದ್ದು, ಮಾಮನ ಹೊಲಕ್ಕೆ ಹೋಗಿದ್ದು, ತೋಟಕ್ಕೆ ಹೋಗಿದ್ದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ ನಿಮಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆನಾ? ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.